ಓಯ್ ಚಿಂಟು, ತೋಟಕ್ಕೆ ಹೋಗೋಣ? ಹೇಳಿ ಬೇಗ ಬಾ, ತೋಟಕ್ಕೊಂಬ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಬಂತು, ಅದಕ್ಕೆ ಮುತ್ತುಗ್ದ ಹೂಗಳು, ಶಿವನಿಗೆ ಪ್ರಿಯವಾದ ಹೂಗಳು ಆಲ್ರೆಡಿ ಬಿಟ್ಟುಬಿಟ್ಟವೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತ. ನಾನು ನಮ್ಮ ಎಮ್ಮೆನ ಎಂದಿನಂತೆ ತೋಟಕ್ಕೆ ಹೊಡ್ಕೊಂಬಂದೆ. ಏಯ್ ಬಾ 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 ಬಾ, ಬರೋ ಚಿಂಟಿ, ಬಾ. ಇದೆಯಲ್ಲ ನಮ್ಮೆಮ್ಮೆ, ನಾ ಹೇಳಿದೆಲ್ಲ ಕೇಳುತ್ತೆ. ಈ ಚಿಕ್ಕ ಪುಟ್ಟ ಕಟ್ಟಲೆಲ್ಲ ನಮ್ಮೆಮ್ಮೆ ನೀರು ಕುಡಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಬಿಟ್ಟಿದೆ ಹೂಗಳು. ಪ್ರಕೃತಿ ಅಲ್ಲ, ಕರೆಕ್ಟ್ ಸೀಸನ್ಗೆ ಅದಕ್ಕೆ ಏನು ಬುದ್ಧಿ ಇರುತ್ತೆ. ಅಲ್ಗೊಂದು ಅರ್ಥ ಮಾಡ್ಕೋಬೇಕು, ಬದಲಾಗಿರೋದು ಪ್ರಕೃತಿ ಅಲ್ಲ, ಬದಲಾಗಿರೋರು ಮನುಷ್ಯನ ಜೀವನ. ಏನು ಹೇಳಿ ಸ್ನೇಹಿತರೆ, ನೋಡಿ ಪ್ರಕೃತಿ, ಇಲ್ಲಿ ನೀರು, ಅಲ್ಲಿ ಬಂಡೆ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ. ಬೆಂಗಳೂರಲ್ಲಿದ್ದಾಗ ಒಳ್ಳೆ ಗಾಳಿ ಎಲ್ಲೈತೆ ಅಂತ ಹುಡ್ಕಾಡ್ತಿದ್ವಿ. ಆದರೆ ಇಲ್ಲಿ ಹಳ್ಳಿಲಿದ್ದಾಗ ಒಳ್ಳೆ ಗಾಳಿ ಎಷ್ಟೇ ಇದ್ದರೂ ಬೇಡ ಅಂತ ಅನಿಸಲ್ಲ. ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸುತ್ತೆ. ಜೀವನಕ್ಕೆ ಒಂದಷ್ಟು ವ್ಯವಸ್ಥೆಗೆ ದುಡ್ಡು, ಅರ್ಥ ಮಾಡ್ಕೊಳ್ಳೋ ಅಂತ ಒಬ್ಬ ಪಾರ್ಟ್ನರು, ಒಂದು ಪುಟ್ಟು ಕಾರು, ಓಡಾಡೋಕ್ಕೆ ಬದುಕಿಗೆ ಒಂದಷ್ಟು ದುಡ್ಡು ವ್ಯವಸ್ಥೆ ಮಾಡ್ಕೊಂಡ್ರೆ ಹಳ್ಳಿ ಬಿಟ್ಟರೆ ಏನೂ ಅಲ್ಲ. ಹೊಟ್ಟೆ ಹಸುವಲ್ವೇನೋ ಚಿಂಟಿ? ಹಾಂ, ಆಗೈತಾ? ಹ್ಞೂ, ನಿಜ ಅಂತೆ ನೋಡಿ. ಅದು ಹೊಟ್ಟೆ ಹಸುವಾಯ್ತಂತೆ ಹೇಳ್ತೈತಿ. ಆದರೂ ಪ್ರಾಣಿಗಳು ಹೆಂಗೆ ಅಂತಂದ್ರೆ ನಮ್ಮ ಪ್ರತಿ ಮಾತಿಗೆ ರಿಯಾಕ್ಟ್ ಮಾಡ್ತವೆ. ಇವಳು ಹಂಗೆ, ನಾನು ಏನೇ ಕೇಳಿದ್ರು ರಿಯಾಕ್ಟ್ ಮಾಡ್ತಾಳೆ. ಅಲ್ವೇನವ? ತೋಟಕ್ಕೆ ಹೋಗೋಣ? ಹೇಳಿ ಬೇಗ ಬಾ. ನಾನಂತೂ ಟೌನಿಗೆ ಹೋಗೋದಕ್ಕಿಂತ ಮುಂಚೆ ತೋಟಕ್ಕೊಂದು ರೌಂಡ್ ಬಂದು ಬೆಳಗ್ಗೆ ನಮ್ಮ ತೋಟ ನೋಡಿ, ಅದು ಯಾರೋ ನಮ್ಮ ಓನರ್ ಬಂದಂತೆ ಅಂತೇಳಿ ಖುಷಿ ಪಡ್ತಾವಂತೆ. ಯಾಕೆಂದರೆ ಅದಕ್ಕೂ ಜೀವ ಇರುತ್ತಲ್ಲ. ಹಾಗಾಗಿ ತೋಟದ ಹತ್ರ ಬಂದು ತೋಟನೆಲ್ಲ ನೋಡ್ಕೊಂಡು ಅದಾದ ನಂತರ ಟೌನ್ಗೆ ಹೋಗ್ತೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ? ನಾನೇನಕ್ಕೆ ಪ್ರಾಣಿಗಳನ್ನ ಸ್ವಲ್ಪ ಇಷ್ಟಪಡ್ತೀನಿ ಅಂದರೆ, ಮೊದಲು ನನಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ಸಾಕ್ತೀವಿ, ಅವಕ್ಕೆ ವಯಸ್ಸಾದಾಗ ಹಾಲು ಕರ್ಕೊಂಡು ಕುಡಿದ್ಬಿಟ್ಟು ದನ ಕಡೆಯ ಸಾಬ್ರುಗಳಿಗೆ ಮಾಡಿಬಿಡ್ತೀವಿ. ಅವರೇನು ಯಾರ್ಯಾರೇ ಕ್ಯಾರ್ಯಾರೇ ಬೋರ್ಯಾರೇ ಅಂದ್ಬಿಟ್ಟು 4 ಜನ ಕಟ್ಟಾಕಿಂಬಿಟ್ಟು ಕುತ್ತಿಗೆ ಕುಯ್ದುಬಿಟ್ಟು ಜೀವ ತೆಗ್ದಿಂಥವನ್ನೆಲ್ಲ ತಿಂದಾಕಿಬಿಡ್ತಾರೆ. ಆದರೆ ನನಗೆ ಯಾರೋ ಒಬ್ಬ ಮುಸ್ಲಿಮ್ ಸಿಗ್ದ, ಹೇಳ್ದ, ಯಾಕಪ್ಪ ನೀನು ನಮಗೆ ಕಂಡ್ರೆ ದ್ವೇಷ ಅಂತ. ಸರಿಯಪ್ಪ, ದನ ಕರನ್ನ ಹೈಯೆಸ್ಟ್ ಸಾಕ್ತಾ ಇರೋದೇ ಹಿಂದೂಗಳು. ನೀವು ಹಾಲು ಕರಿತೀರಾ, ಹಾಲು ಉಣ್ತೀರಾ, ವಯಸ್ಸಾದ ಕಾಲದಲ್ಲಿ ನಿಮ್ಮ ತಾಯಿ ತಂದೆಯರು ಮಾತ್ರ 10 ಕಿಕ್ಕಿ ಅಂದರೆ ಪುಣ್ಯ ಅಂತೀರ. ನೀವು ಸಾಕೋ ದನ ಕರುಗಳನ್ನು ನಮ್ಮಂಥವ್ರು ತಂದು ಕೊಡ್ತೀರಾ, ಅದಕ್ಕೆ ಪುಣ್ಯ ನಮಗೆ, ಪಾಪ ನಿಮಗೆ ಅಂತ ಹೇಳ್ಬಿಟ್ಟು ನಾವು ಕಡಿತೀವಿ ಅಂತ. ಒಂದು ಕಡೆ ಈ ಮಾತನ್ನು ಒಪ್ಕೋಬೇಕು ಅಥವಾ ರಿಯಾಕ್ಟ್ ಮಾಡಬೇಕು, ಆ ಟೈಮಲ್ಲಿ ನನಗೂ ಗೊತ್ತಾಗಲಿಲ್ಲ. ಹಾಗಾಗಿ ಅದು ಒಂದು ರೀತಿಯಲ್ಲಿ ನಿಜನೇ ಅಲ್ಲ. ಮನೇಲಿರೋರ ಜವಾಬ್ದಾರಿನೇ ನಾವು ವಯಸ್ಸಾದ ಕಾಲದಲ್ಲಿ ತಗೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಆಗಿದ್ದಾಗ ನೋಡಿ, ಅವಳಿಗೆ ಕೊಂಬು ಕಡಿತಾ ಇದೆಯಂತೆ, ಅದಕ್ಕೆ ಏನು ಟೆಕ್ನಿಕ್ ಯೂಸ್ ಮಾಡ್ತಾವಳೆ. ನಿಧಾನ ಕಣೆ, ಮರ ಉಳ್ಳಿಸ್ಬಿಟ್ಟಿಯಾ? ಅಲ್ಲೇ ಮಲ್ಕೊಂಬಿಡ್ತಾಳೆ ಈಗ. ಚಿಂಟಿ ಲೈ ಚಿಂಟಿ, ಹೊಡೆದ್ಬಿಡ್ತೀನಿ ಬಾ. ಬಾ, ಏನು ಮಾಡಲ್ಲ ಬಾ. ಒದೆ ಬೇಕಾ ನಿಂಗೆ? ಬಾ. ಮೂಕ ಜನ್ಮ ಕಣ್ರಿ, ಏನೇ ಆಗಲಿ ಚೆಂದ. ಆಮೇಲೆ ಯಾವ ಮೋಸ ಮಾಡ್ತಾವ್ರಿ ಇವು, ಅವಕ್ಕೇನೋ ಗೊತ್ತಿಲ್ಲ. ನಾನೇನಾದರೂ ಏನೋ ಹೊಟ್ಟೆಗೆ ಏನೋ ಕೊಡ್ತಾನೆ ಅಂತೇಳಿ ನನ್ನ ಜೊತೆ ನಂಬ್ಕೊಂಬಿಟ್ಟು ತೋಟ ಹೊಲ ಅಂತೇಳಿ ಬರ್ತಾಳೆ ಇವಳು. ನಾವು ದನ ಕಡಿಯರಿಗೆ ಕೊಟ್ಟರು ಅವಕ್ಕೇನೂ ಗೊತ್ತಿಲ್ಲ. ನಮ್ಮನ್ನು ಸಾಕಿರೋನಪ್ಪ ಬಂದ, ನನಗೇನು ಮಾಡಲ್ಲ ಅಂತ ನಂಬಿಕೆ ಮೇಲೆ ಬರ್ತವೆ. ಆದರೆ ಕಡುಕರಿಗೆಲ್ಲ ನಾವೇ ತಗೊಂಡೋಗ್ಬಿಟ್ಟು ಟೆಂಪತ್ತಿಷ್ಟು ಬಂದು ದುಡ್ಡು ಇಸ್ಕೊತಾ ಇದ್ದೀವಿ ಜನಗಳು. ಏನೂ ಮಾಡೋಂಗಿಲ್ಲ. ಹಂಗಾಗಿ ಒಂದೊಂದ್ಸಲಿ ನೋಡಿಬಿಟ್ರೆ ಇಷ್ಟೊಳ್ಳೆ ಬುದ್ಧಿ ಇರೋವನ್ನ ನಾವು ಯಾಕಪ್ಪ ಸಾಕ್ತೀವಿ, ಸ್ವಾರ್ಥಿಗಳು ಮನುಷ್ಯರು ಅಂತ ನನಗೆ ಅನ್ನಿಸ್ಬಿಡುತ್ತೆ ಅಲ್ಲ. ಮೋಸ ಮಾಡೋದು, ದ್ರೋಹ ಬಗೆಯೋದು ನಮಗೆ ಬಿಟ್ಟಿದ್ದು, ಮನುಷ್ಯರಿಗೆ ಬಿಟ್ಟರೆ ಅವಕ್ಕೆ ಬಿಟ್ಟು ಬಾರಮ್ಮ ಸಾಕು. 4 ಹೆಜ್ಜೆ ಮುಂದೆ ಬರ್ತಾಳೆ, ಎಲ್ಲ ಮೈ ಉಜ್ಕೊಂಡು ಕೂತ್ಕೊಂತಾಳೆ ಇವಳು. ಬರವ. ಈ ಥರ ಬಾಯಲ್ಲಿ ಹುಲ್ಲನ್ನು ಯಾವ ಹಿಡ್ಕೊಂತಾವೋ ಮೇಯುವಾಗ ಅವಕ್ಕೆ ಮನೆ ಋಣ ಜಾಸ್ತಿ ಅಂತೆ ಅಲ್ವ ಚಿಂಟಿ? ಬರವನು ಹಸುವ ಇಲ್ಲ ನಿನಗೆ? ಹಾಗಾಗಿ ಎಷ್ಟೋ ಜನ ಕೇಳ್ತೀನಿ, ಬಟ್ ಯಾವುದೂ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ, ಯಾವುದೂ ನಮ್ಮ ಕೈಲಿ ತಪ್ಸೋಕ್ಕಾಗಲಿಲ್ಲ.
ಹಾಗಾಗಿ ಮನುಷ್ಯರನ್ನೇ ಆಗಲಿ ಜನರನ್ನೇ ಆಗಲಿ ಒಳ್ಳೆತನ ಅನ್ನೋದು ಎಷ್ಟಿರುತ್ತೋ ಅವ್ರನ್ನ ನಾನಂತೂ ಅಷ್ಟೇ ಹಚ್ಕೊತೀನಿ. ಮೋಸ ವಂಚನೆ ಕಪಟ ಅನ್ನೋದು ಯಾರಲ್ಲಿರುತ್ತೋ ಅಷ್ಟೇ ದೂರ ಇಡ್ತೀನಿ, ಅಷ್ಟೇ ದ್ವೇಷ ಕೂಡ ಮಾಡ್ತೀನಿ ನಾನು. ಯಾಕೆಂದರೆ ಇರೋದೊಂದು ಜೀವನ ಕಣ್ರಿ, ನೇರವಾಗಿ ಬದುಕೋರನ್ನ, ಮನಸ್ಸಿಂದ ಪ್ರೀತಿ ಕೊಡೋರನ್ನ, ನಮ್ಮವರು ಅಂತ ಪ್ರೀತಿಯಿಂದ ನೋಡ್ಕೊಳ್ಳೋ ಅಂಥವ್ರನ್ನ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಆದರೆ ಯಾವುದೇ ವಿಷಯದಲ್ಲಿ ಯಾವುದೇ ಹಂತದಲ್ಲಿ ನನಗೆ ಮೋಸ ಮಾಡಿದ್ರೆ, ನನ್ನ ಮೇಲೆ ಇಲ್ಲದೇ ಇರೋಂಥ ಸುಳ್ಳನ್ನ ಹೇಳಿದ್ರೆ ಅವರನ್ನು ಮಾತ್ರ ನಾನು ದ್ವೇಷ ಮಾಡ್ತೀನಿ. ಬಟ್ ಇಂಥ ಪುಟ್ಟ ಜೀವಗಳನ್ನು ತುಂಬ ಪ್ರೀತಿ ಮಾಡ್ತೀನಿ. ಅದು ಕೂಡ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ. ಬನ್ನಿ ಹಾಗೆ ಒಂದು 4 ಹೆಜ್ಜೆ ಮುಂದಕ್ಕೆ ಹೋದರೆ ನಮ್ಮ ತೋಟ ಅದು ನೆಕ್ಸ್ಟ್ ಕಾಣ್ತಾ ಇರೋದು. ಆದರೂ ಸುತ್ತ ಬೆಟ್ಟ ಗುಡ್ಡ, ಒಂದು ಒಳ್ಳೆ ವಾತಾವರಣ ಇದೆ ನಮ್ಮೂರಲ್ಲಂತೂ. ಮಳೆ ಹೋಗಿ ಬೇಸಿಗೆ ಬಂದರೂ ಕೂಡ ಒಂಥರ ಏನು ಜಮೀನಲ್ಲಿ ಇನ್ನೂ ತೇವಾಂಶ ಕೂಡ ಹೋಗಿಲ್ಲ. ಅದರಲ್ಲೂ ನಮ್ಮ ಚಿಂಟಿಗಂತೂ ಬರಮ್ಮ ಬಾ ಹೊಡೆದ್ಬಿಡ್ತೀನಿ ಹಿಂಗೆ ಹಂಗಾಡಿರಿ. ಹೊಡೆಯೋಣ ನೋಡಿ, ಬ್ಯಾಡ್ ಬಂತೆ, ಬೇಡ ಅಂತ ಹೇಳ್ತಾವಳೆ. ಒಡೆ ತಿನ್ನಲ್ಲ ಮಾತ್ರ, ಹೊಡೆಯೋದಕ್ಕಿಂತ ಮುಂಚೆನೇ ಅಂಬಾ ಅಂತ ಅರಿಚ್ಬಿಡ್ತಾಳೆ ಅವಳು. ಸಖತ್ತು ಛತ್ರಿ ಇದ್ದಾಳೆ ಅಂದರೆ ಸಖತ್ತು ಒಳ್ಳೆ ಮನಸ್ಸು ಅವಳಿಗೆ. ಅದಕ್ಕೆ ಅವಳು ಲವರ್ ಥರ ನನಗೆ ಚಿಂಟಿ. ಅವಳಿಗೆ ನೋಡಿ, ಅದು ನಮ್ಮ ತೋಟ. ಅವಳಿಗಂತೂ ಮೇವು ಎಷ್ಟಿದೆ ಅಂತಂದರೆ ಒಂದೇ ಒಂದು ಮೂಲೆ ಮೇಯೋಕ್ಕಾಗಲ್ಲ, ಅಷ್ಟೊಂದು ಮೇವಿದೆ ನಮ್ಮ ಚಿಂಟಿಗಂತೂ. ಸ್ನೇಹಿತರೆ ನೋಡ್ಬೋದು ನೀವು, ಬೇಜಾನಂದರೆ ಬೇಜಾನಿದೆ ಮೇವು. ಹುಷಾರು ಚಿಂಟಿ, ಹಾಂ ಕಟ್ಬಿಟ್ಟು ಹೋಗ್ತೀನಿ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿಯ. ಸ್ನೇಹಿತರೆ ನಾನು ಟೌನ್ಗೆ ಹೊರಡಬೇಕು, ನನ್ನ ದಿನನಿತ್ಯದ ಕೆಲಸಗಳಿದಾವಲ್ಲ, ಹಂಗಾಗಿ ನಮ್ಮ ಚಿಂಟಿನ ಕಟ್ಟಾಕ್ಬಿಟ್ಟು ಹೊರಡ್ತೀನಿ. ನಮ್ಮಂಥವ್ರದ್ದು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಕಪಟ ಇಲ್ದಲೇ ಇರೋಂಥ ಒಳ್ಳೆ ವೀಡಿಯೋಸ್ ಹಾಕ್ತೀನಿ. ಇನ್ನೇನು ಕೇಳ್ತಾ ಇಲ್ಲ, ಪ್ರೀತಿ, ಒಂದಿಷ್ಟು ವಿಶ್ವಾಸ, ಒಂದಷ್ಟು ಆಶೀರ್ವಾದ ಮಾಡಿ ನಾನು ಹಾಕೋಂಥ ವೀಡಿಯೋಗಳ್ನ ನೋಡಿ, ಸಾಧ್ಯ ಆದರೆ ಶೇರ್ ಮಾಡಿ. ನನಗೆ ಬಣ್ಣದ ವೀಡಿಯೋಗಳನ್ನು ಹಾಕ್ಕೊಂಡು ಆ ಥರ ಎಲ್ಲ ಬರಲ್ಲ, ಇರೋದನ್ನು ಏನಿರುತ್ತೆ ಅದನ್ನೊಂಚೂರು ಮಾಡ್ತೀನಿ. ಯಾರ್ಯಾರನ್ನ ಬೆಳೆಸ್ತಾ ಇದ್ದೀರಾ ನೋಡ್ತಾ ಇದ್ದೀರಾ, ಅದೇ ಅದಿಲ್ಲಿ ಬೆಳೆಸ್ಬೇಡಿ ಬೇರೆಯವ್ರನ್ನ ಅಂತ ಹೇಳಲ್ಲ. ಪಾಪ ಎಲ್ಲರೂ ಕಷ್ಟಪಡ್ತಾರೆ ಅದರಿಂದ. ಅದೇ ರೀತಿ ನನ್ನ ಬೆಳೆಸಿ ಅಂತ ನಾನು ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಬಾಯ್.